ನಮಸ್ಕಾರ. ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಕಲಬುರಗಿ ಡಿಸ್ಟ್ರಿಕ್ಟ್ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಒಂದು ಐನಾ ಬ್ಯೂಟಿ ಪಾರ್ಲರ್ ಮತ್ತು ಹಾಗೂ ಸಲೂನನ್ನು ಓಪನಿಂಗ್ ಮಾಡಿದ್ದಾರೆ. ಅಕ್ವಾನ್ ಅಕಾಡೆಮಿಲಿಂದ ಇವರು ಸುರಯ್ಯ ಬಾನು ಅವರು ಒಂದು ಸ್ವಂತ ಮೊದಲಿನ ಹಿಡಿದೇ ಭಾಳಷ್ಟು ಇಯರ್ಲಿಂದ ಇವರು ಕೆಲಸ ಮಾಡ್ತಾ ಬಂದಿರುತ್ತಾರೆ. ಇವರು ಒಂದು ಸೆಲ್ಫ್ ಡಿಫೆಂಡ್ ಹೆಣ್ಮಗಳಾಗಿದ್ದಾರೆ. ಇವ್ರ ಜೊತೆ ಇವರು ಮಗಳು ಕೂಡ ಅವ್ರ ಅಸಿಸ್ಟೆಂಟ್ ಅವರು ಹೆಲ್ಪ್ ಮಾಡ್ತಾ ಇಲ್ಲಿ ತನಕ ಬಂದಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ನಾವೆಲ್ಲ ನಮ್ಮ ಮೈನಾರಿಟಿ ಟೀಮು ಮತ್ತು ನಾವೆಲ್ಲರೂ ಬಂದು ಇವರಿಗೆ ಕಂಗ್ರ್ಯಾಚುಲೇಷನ್ ಮಾಡೋಕ್ಕೆ ಬಂದಿದ್ದೇವೆ. ಇವತ್ತು ಇವ್ರದ್ದು ಇದು ಏನು ಐನಾ ಪಾರ್ಲರ್ ಇದೆ, ಇದು ಓಪನಿಂಗ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಶ್ರೀಮಾನ್ಯ ಅಲ್ಲಂಪ್ರಭು ಪಾಟೀಲ್ ಸಾಬು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವರು ಪಾರ್ಲರ್ ಓಪನಿಂಗ್ ಮಾಡಿದ್ದಾರೆ. ಇವರು ಇನ್ನೊಂದು ಮುಖ್ಯವಾದ ಕೆಲಸ ಏನಂದರೆ ತಾನೇ ಒಬ್ಬನೇ ಅಲ್ಲ, ಇವರು ಒಬ್ಬಳೇ ಕೆಲಸ ಮಾಡೋದಿಲ್ಲ, ಬೇರೆ ಹೆಣ್ಮಕ್ಳಿಗೆ ಭೀ ಇನ್ಸ್ಟಿಟ್ಯೂಟ್ ಮಾಡಿ ಇವರಿಗೆ ಕಲಿಸಲು ಮತ್ತು ಅವರಿಗೆ ಬಡ ಹೆಣ್ಮಕ್ಳೇನಿರ್ತಾರೆ ಅವರಿಗೆ ಇನ್ಸ್ಟಾಲ್ಮೆಂಟ್ ಆಗಿ ಅದು ಫೀಸನ್ನು ತಗೋತಾ ಇದ್ದಾರೆ. ಅದೇ ರೀತಿಯಾಗಿ ಇವರು ಮತ್ತು ತನ್ನಲ್ಲಿ ಏನು ಇದು ಕಲಿಸೋದನ್ನು ಗುಣ ಇದೆ, ಬೇರೆಯವರಿಗೆ ಭೀ ಹೋಗಬೇಕು. ಅವರು ಕೂಡ ಹೆಣ್ಮಕ್ಳು ಮುಂದೆ ಬೆಳಿಬೇಕು. ಅವರು ತನ್ನ ಬುಟಿಕನ್ನು ತನ್ನ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಹೆಣ್ಮಕ್ಳು ಇದ್ಮೇಲೆ ಅವರಿಗೆ ತನ್ನ ಸ್ವಂತ ಉದ್ಯಮ ಮಾಡೋಕ್ಕೆ ಒಂದು ಎಲ್ಲ ಅವಕಾಶ ಸಿಗಬೇಕು. ಇವ್ರದ್ದು ಯೋಚನೆಗೆ ನಾನು ಮೆಚ್ಚುತ್ತೇನೆ. ಸುರಯ್ಯ ಅವರಿಗೆ ಮತ್ತೊಂದು ಸಲ ಅಭಿನಂದನೆ ತಿಳಿಸ್ತೇನೆ. ಇವ್ರದ್ದು ಪಾರ್ಲರ್ ಸರಿಯಾಗಿ ನಡೀಲಿ, ನಾವೆಲ್ಲರೂ ಸಪೋರ್ಟ್ ಆಗಿ ನಿಮ್ಗೆ ನಿಲ್ತೇವೆ ನಿಮ್ಮ ಇದು ಆಗಿ. ಯಾಕಂದರೆ ಎಲ್ಲ ಹೆಣ್ಮಕ್ಳಾಗಿ ತನ್ನ ಮನೆ ಕೆಲಸ ಮಾಡ್ಕೊಂಡು ಮತ್ತು ದುಡಿಯಲು ಭೀ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇಂಥ ಹೆಣ್ಮಕ್ಳಿಗೆ ನಾವು ಎಂಕರೇಜ್ ಮಾಡಬೇಕು. ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಹೆಣ್ಮಕ್ಳಿಗೂ ನಾನು ಕಂಗ್ರ್ಯಾಚ್ ಹೇಳ್ತೇನೆ. ಯಾಕಂದರೆ ಒಬ್ಬ ಹೆಣ್ಮಗಳು ಬೆಳಿಬೇಕಂದ್ರೆ ಬೇರೆ ಹೆಣ್ಮಕ್ಳು ನಾವು ಸಪೋರ್ಟ್ ಮಾಡೇಬೇಕು. ಅವ್ರಿಗೆ ಸಪೋರ್ಟ್ ಮಾಡಿದ್ಮೇಲೆ ಇವ್ರದ್ದು ಎಲ್ಲ ಬಿಸ್ನೆಸ್ ಬೆಳೆಯುತ್ತದೆ. ಅದಕ್ಕಾಗಿ ನಾನು ಇವರಿಗೆ ಅಭಿನಂದನೆ ತಿಳಿಸ್ತೇನೆ. ಮತ್ತು ಎಲ್ಲ ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೇನೆ, ನಾನು ಸ್ವಂತ ದುಡಿಮೆ ಮತ್ತು ಸ್ವಂತ ಕೆಲಸ ಮಾಡಲು ಪ್ರಯತ್ನ ಮಾಡಿ. ನೀವು ಆಲ್ಮೋಸ್ಟ್ ಗೋರ್ಮೆಂಟ್ ಭಾಳಷ್ಟು ಫೆಸಿಲಿಟೀಸ್ ಕೊಡ್ತಾ ಇದೆ. ತಮ್ಮದೇ ಆದ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಆಗಲಿ, ಮನೆಯದಾಗಲಿ, ಏನಾದರೂ ಆಗಲಿ, ಮನೆಯಲ್ಲಿ ಆದರೂ ಕೂಡ ನೀವು ಸಣ್ಣ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ. ಯಾವುದು ಬಿಸ್ನೆಸ್ ಸಣ್ಣ ಪುಟ್ಟ ಇಲ್ಲ. ಇವರು ಸಣ್ಣ ಬಿಸ್ನೆಸ್ಲಿಂದ ಸ್ಟಾರ್ಟ್ ಮಾಡ್ಕೋತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ. ಇನ್ನೊಮ್ಮೆ ನಾವು ಇವರಿಗೆ ಸುರಯ್ಯ ಬೇಗಂ ಮತ್ತು ಇವರ ಮಗಳಿಗೆ ನಾನು ಕಂಗ್ರ್ಯಾಚ್ ಹೇಳ್ತೇನೆ. ಧನ್ಯವಾದಗಳು. ನನಗೆ ಇಲ್ಲಿ ಕರೆಸಿದಂಥ ನಮ್ಮೆಲ್ಲ ಟೀಮ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅಂತ ನಮ್ಮ ಆಶ್ವಾಸನೆ ಕೊಡ್ತೇವೆ.